ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ. ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವಾತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ. ಭಾನುವಾರ 30 ನವೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 19ನೇ ವಚನ. ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಈ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು, ಭರವಸಕ್ಕೆ ಯೋಗ್ಯವಾದದ್ದು, ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಣ ದೈವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸುವಿನ ಆಗಮನದ ಆಚರಣೆ ಪ್ರಾರಂಭ ಮಾಡುವಾಗ ಯೇಸುವಿನ ಮೂಲಕ ನಿರೀಕ್ಷೆಯನ್ನು ಅನುಭವಿಸುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಿರೀಕ್ಷೆ, ಯೋಗ್ಯವಾದದ್ದು, ಸ್ಥಿರವಾದದ್ದು. ಕರ್ತನಲ್ಲಿ ಪ್ರೇರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದನ್ನು ಆಚರಿಸುವ ನಾವು 4 ವಾರಗಳಲ್ಲಿ ಪ್ರಥಮವಾಗಿ ಪ್ರಾರಂಭಿಸುವಂಥ ಈ ಭಾನುವಾರದಲ್ಲಿ ನಿರೀಕ್ಷೆ ಕುರಿತಾಗಿ ಆಚರಣೆ, ಅದರಲ್ಲೂ ವಿಶೇಷವಾಗಿ ಪೌಲನು ಇಬ್ರಿಯರಿಗೆ ಬರೆಯುವಂಥ ಈ ಪತ್ರಿಕೆಯಲ್ಲಿ ವಿಶೇಷವಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ ಮತ್ತು ಅದರ ಸ್ಥಿರತೆ ಮತ್ತು ಖಂಡಿತವಾಗಿಯೇ ದೇವರ ವಾಗ್ದಾನ ನೆರವೇರುವಂಥದ್ದು ಎಂಬುದಾಗಿ ಆ ನಂಬಿಕೆಯನ್ನು ಸ್ಥಿರಪಡಿಸುವುದಕ್ಕೋಸ್ಕರವಾಗಿ ವಾಕ್ಯಗಳನ್ನು ನಮಗೆ ತಿಳಿಸುವಂಥವನಾಗಿದ್ದಾನೆ. ದೇವರ ವಾಗ್ದಾನ ಅದು ಸ್ಥಿರವಾಗಿರ್ತಕ್ಕಂಥದ್ದು, ಖಂಡಿತವಾಗಿ ನಿಶ್ಚಯವಾಗಿ ಅದು ನೆರವೇರುವಂಥದ್ದು ಎಂಬುದಾಗಿ ಹೇಳುತ್ತಿರುವಾಗ ನಮಗೆ ನಿರೀಕ್ಷೆಯನ್ನು ಕೊಟ್ಟಿರುವಂಥ ದೇವರು, ಅಂದರೆ ಸೋತು ಹೋದಂಥ, ಸುಳ್ಳಾದಂಥ ಜೀವನದಲ್ಲಿರುವಂಥ ಮತ್ತು ನಿರೀಕ್ಷೆಯೇ ಇಲ್ಲದಿರ್ತಕ್ಕಂಥ ಜನರಿಗೆ ದೇವರು ಅಬ್ರಹಾಮನ ಮೂಲಕವಾಗಿ ವಾಗ್ದಾನ ಮಾಡಿ ದೇವರನ್ನು ನಂಬಿದಂಥ ಪ್ರತಿಯೊಬ್ಬರಿಗೂ ಕೂಡ ನಿರೀಕ್ಷೆ ಉಂಟೆಂಬುದಾಗಿ, ಆ ನಿರೀಕ್ಷೆ ಸ್ಥಿರವಾದದ್ದೆಂಬುದಾಗಿ ಈ ವಾಕ್ಯದಲ್ಲಿ ನಾವು ಕಲಿಯುತ್ತೇವೆ. ಆ ನಿರೀಕ್ಷೆ ಎಷ್ಟು ಸ್ಥಿರವಾದದ್ದೆಂದರೆ ಅದು ಲಂಗರದಂತೆ ಸ್ಥಿರವಾಗಿರುವಂಥದ್ದು. ಯಾಕಂದರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಬಂದು, ಆ ಮಹಾಯಾಜಕನು ದೇವಾಲಯದಲ್ಲಿರುವಂಥ ತೆರೆಯೊಳಗಣ ಸ್ಥಳಕ್ಕೆ ಹೋಗುವ ಹಾಗೆ ನಮಗೋಸ್ಕರವಾಗಿ ತಾನೇ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧೀಕರಿಸುವುದಕ್ಕೋಸ್ಕರ ತನ್ನನ್ನೇ ತಾನು ಆ ಪರಿಶುದ್ಧವಾದಂಥ ಸ್ಥಳಕ್ಕೆ ಸಮರ್ಪಿಸುತ್ತಾ ವಿಶೇಷವಾದಂಥ ಒಂದೇ ಪರಿಶುದ್ಧವಾದಂಥ ಯಜ್ಞದ ಕುರಿಮರಿಯಾಗಿದ್ದಾನೆ. ಈ ನಿರೀಕ್ಷೆ ಖಂಡಿತವಾಗಿ ಎಲ್ಲರಿಗೂ, ಕರ್ತನಲ್ಲಿ ಪ್ರೇರೆ, ನಾವು ಹೇಗಿದ್ದರೂ, ಎಷ್ಟು ಪಾಪಗಳಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಿದ್ದರೂ ದೇವರ ಕಡೆಗೆ ನೋಡುವಾಗ ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರಿಗೂ ಖಂಡಿತವಾದಂಥ ನಿರೀಕ್ಷೆ ಉಂಟು. ಯಾಕಂದರೆ ನಮಗೋಸ್ಕರವಾಗಿ ತಾನು ಸಮರ್ಪಿಸಿಕೊಂಡಿದ್ದಾನೆ, ನಮ್ಮನ್ನು ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾನೆ, ತನ್ನ ರಕ್ತದ ಬೆಲೆಯಿಂದ ಕೊಂಡುಕೊಂಡಿದ್ದಾನೆ. ಈ ನಿರೀಕ್ಷೆ ಖಂಡಿತವಾದದ್ದು. ದೇವರಿಗೆ ಸ್ತೋತ್ರ ಹೇಳೋಣ. ಕರ್ತನೆ, ದಯಾಮಯ ಸ್ವಾಮಿ, ಈ ನಿರೀಕ್ಷೆಯಲ್ಲಿ ಬಾಳಲಿಕ್ಕೆ ನಮಗೆ ಬೇಕಾದಂಥ ಬಲವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆ, ಆಮೆನ್.